ಇನ್ನು ಅತಿ ದೊಡ್ಡ ಡ್ಯಾನ್ಸರ್ ಆಗಿ ಕೂಡ ಕಾಣಿಸಿಕೊಂಡು ಅತಿ ದೊಡ್ಡ ಹೆಸರು ಮಾಡಿದಂಥ ಈ ನಟಿ ಇದೀಗ ಈ ಲೋಕವನ್ನು ತ್ಯಜಿಸಿರುವಂಥದ್ದು. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಅದಕ್ಕೂ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಏನು ಸಿನಿಮಾ ರಂಗದಲ್ಲಿ ಅತಿ ದೊಡ್ಡ ಮಟ್ಟಿಗೆ ಹೆಸರುಗಳನ್ನು ಮಾಡಿದಂಥ ಹಾಗೂ ಅತಿ ದೊಡ್ಡ ಮಟ್ಟಿಗೆ ಎತ್ತಗೊತ್ಕೋತ ಬಂದಂತಹ ಚಿತ್ರರಂಗದಲ್ಲೇ ಸಿನಿಮಾಗಳಲ್ಲಿ ನಟನೆ ಮಾಡೋದ್ರ ಮೂಲಕ ಮತ್ತು ಡ್ಯಾನ್ಸಿಂಗ್ ಮಾಡೋದ್ರ ಮೂಲಕ ಪಡ್ಡೆಗಳ ಮನಸ್ಸನ್ನೇ ಕೂಡ ಗೆದ್ದಿದ್ದಂಥ ನಟಿ ಇದೀಗ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಮತ್ತು ಇವರು ಸಾವು ಕೂಡ ಅನುಮಾನಾಸ್ಪದವಾಗಿರೋದು. ಆದರೆ ಯಾರು ಅಂತ ನೋಡ್ತಾ ಬಂದಿರೋದು ಬೇರೆ ಯಾರೂ ಅಲ್ಲ, ಕನ್ನಡದ ಖ್ಯಾತ ನಟಿಯಾದಂಥ ಸಿಲ್ಕ್ ಸ್ಮಿತಾ ಅವರು ಅಂತ ಹೇಳ್ಬೋದು. ಸಿಲ್ಕ್ ಸ್ಮಿತಾ ಅವರು ಸದ್ಯ ಮುಂಜಾನೆ 2:30 ಸುಮಾರಿನಲ್ಲೇ ಅವರು ನಿಣುವಿನ ಸ್ಥಿತಿಯಲ್ಲಿ ಪತ್ತೆಯಾಗಿರುವಂಥದ್ದು. ಸದ್ಯ ಇವರು ಸಾವು ಕೂಡ ಅನುಮಾನವಾಗಿರೋದು. ಯಾಕೆಂದರೆ ಅವ್ರ ಬರ್ತ್ಡೇ ಪಾರ್ಟಿಯನ್ನು ತುಂಬಾ ಖುಷಿಯಾಗಿ ಮಾಡಿದಂಥ ಇವರು ಇವರದೇ ಆದ ಅಪಾರ್ಟ್ಮೆಂಟಲ್ಲಿ ಪಾರ್ಟಿ ಮುಗಿಸೆಲ್ಲ ಹೋದ ನಂತರ ಖುಷಿಯಾಗಿ ಹೋಗಿ ರೂಮಲ್ಲಿ ಮಲಗಿದಂಥವ್ರು ಅದು ಹೇಗೆ ನೇಣು ಬಿಗಿದಂಥ ಸ್ಥಿತಿಯಲ್ಲಿ ಪತ್ತೆ ಆಗ್ತಾರೆ, ಯಾಕೆ ನೇಣು ಬಿಗಿದ್ರು ಹೋಗಬೇಕು, ಯಾವುದೇ ಒಂದು ಸಣ್ಣ ಒಂದು ನೋಟ್ಬುಕ್ಕು ಕೂಡ ಬರೆದಿರೋ ರೀತಿಯಲ್ಲಿ ಹೇಗೆ ಈಗ ಮಾಡ್ಕೊಳ್ಳೋಕೆ ಸಾಧ್ಯ ಅಂತಲೂ ಕೂಡ ಈಗ ಸಾಕಷ್ಟು ಅನುಮಾನಗಳಿಗೆ ಆಗಿರುವಂಥದ್ದು. ಕನ್ನಡ ಸಿನಿಮಾದಲ್ಲಿ ಸುಮಾರು 250ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಇವರು ಇದೀಗ ಈ ರೀತಿಯಾಗಿ ಸದ್ಯ ಕೊನೆ ಸೆಳೆದಿದ್ದಾರೆ ಅನ್ನೋ ಮಾಹಿತಿ ಈಗ ಬಂದಿರುವಂಥದ್ದು. ಇವರ ಆತ್ಮಕ್ಕೆ ಈಗ ಶಾಂತಿ ದೊರಕಲಿ ಅಂತ ನಾವು ಕೂಡ ದೇವರಲ್ಲಿ ಕೇಳಿಕೊಳ್ಳೋಣ. ಧನ್ಯವಾದ. ಆಗ ನೀವೇನಂತೀರಿ ಕಮೆಂಟ್ ಮಾಡಿ.